ಬರ ಪರಿಹಾರ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲತ್ತಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಕಾಂಗ್ರೆಸ್ನ ರಾಜಕೀಯ ಪ್ರೇರಿತವಾದಂತಹ ತಂತ್ರ. 15ನೇ ಹಣಕಾಸು ಕಡಿಮೆ ಆಗೋದಕ್ಕೆ ಸಿದ್ದರಾಮಯ್ಯ ಅವರು ಕಾರಣ ಅನ್ನುವ ಆರೋಪವನ್ನು ಮಾಡ್ತಿದ್ದಾರೆ. ಈಗಿನ ಸರ್ಕಾರ ನೈಜ ಸ್ಥಿತಿಯನ್ನ ಹೇಳ್ಕೊಳ್ಳಿಲ್ಲ. ಇನ್ನೊಂದು ಕಡೆಗೆ ಇವರಿಗೆ ರೈತರ ಬಗ್ಗೆ ಕಳಕಳಿನೂ ಇಲ್ಲ. ರೈತ ವಿರೋಧಿ ಸರ್ಕಾರ ಇದು ಅಂತ ವಾಗ್ದಾಳಿಯನ್ನ ಸರ್ಕಾರದ ವಿರುದ್ಧ ನಡೆಸಿದ್ದಾರೆ. ರಾಜ್ಯ ಹಾಗೂ ಕೇಂದ್ರದ ನಡುವೆ ಶುರುವಾಗಿರುವಂತಹ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ನಾವೀಗಷ್ಟೇ ನೋಡ್ತಾ ಇದ್ವಿ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗಳು ಏನು ಅಂತ. 15ನೇ ಹಣಕಾಸು ಕಡಿಮೆ ಆಗೋದಕ್ಕೆ ಸಿದ್ದರಾಮಯ್ಯ ಅವರು ಕಾರಣ ಅನ್ನೋದು ಬಿಜೆಪಿಯ ವಾದ ಆಗ್ತಾ ಇದೆ. ಈಗಿನ ಸರ್ಕಾರ ನೈಜ ಸ್ಥಿತಿಯನ್ನ ಹೇಳ್ಕೊಳ್ತಾ ಇಲ್ಲ, ಮರೆಮಾಚೋ ಕೆಲಸ ಮಾಡ್ತಾ ಇದೆ ಅಂತೆಲ್ಲ ಬಸವರಾಜ ಬೊಮ್ಮಾಯಿ ಅವರು ಆರೋಪವನ್ನು ಮಾಡಿದ್ರು. ಸಿಸ್ಟಮ್ ಕೆಲಸ ಮಾಡುವಾಗ ವ್ಯಕ್ತಿ ಪ್ರಶ್ನೆ ನರೇಂದ್ರ ಮೋದಿ ಅವರ ಕಾಲದಲ್ಲಿ ಯಾವುದೂ ಕೂಡ ಲಾಬಿ ಮಾಡೋ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ ಆಗಿ ಸಿಸ್ಟಮ್ಗಳು ಕೆಲಸ ಮಾಡ್ತವೆ ಮತ್ತು ಅಧಿಕಾರಿಗಳು ಕೆಲಸ ಮಾಡ್ತಾರೆ ಮತ್ತು ರಾಜ್ಯ ಮತ್ತು ಕೇಂದ್ರಕ್ಕೆ ಏನು ಸಿಗಬೇಕಲ್ಲ ಸಿಗ್ತದೆ. ಅದು ಕಾಂಗ್ರೆಸ್ ಸ್ಟೈಲು. ಹೋಗಬೇಕು, ಅರ್ಜಿ ಅವ್ರ ಮುಂದೆ ನಿಂದಿರಬೇಕು, ಅರ್ಜಿ ಕೊಡಬೇಕು, ಅದು ಕಾಂಗ್ರೆಸ್ ಸ್ಟೈಲು. ಅದನ್ನೇ ನಾವು ಮಾಡೋಕ್ಕಾಗಲ್ಲ. ಆಟೋಮೆಟಿಕ್ಲಿ ಕೆಲಸ ಆಗುವಾಗ ಈಗ ನಮಗೆ 3,500 ಕಿಲೋಮೀಟರ್ ಹೈವೇ ಆಗಿದೆ. ಇವರು ಇಡೀ 60 ವರ್ಷದಲ್ಲಿ 3,000 ಮಾಡೋಕ್ಕಾಗಿಲ್ಲ. 5 ವರ್ಷದಲ್ಲಿ 3,500 ಕಿಲೋಮೀಟರ್ ಹೈವೇ ಮಾಡಿದ್ವಿ. ಇನ್ನೂ 3,000 ಅನುಮೋದನೆ ಆಗಿದೆ. ರೈಲ್ವೇದಲ್ಲಿ 7,500 ಕಳೆದ 2 ಬಜೆಟಲ್ಲಿ ಆಗಿದೆ. ಏನು ಅರ್ಜಿ ಕೊಟ್ಟಿದ್ವ? ಪೋರ್ಟ್ಸ್ಗಳು ಡೆವಲಪ್ಮೆಂಟ್ ಆಗ್ತದೆ. ಪೋರ್ಟ್ಸ್ ಮುಂದೆ ಆಗಿದೆ. ಮೋದಿ ಮುಂದೆ ನಿಲ್ಲುವಂಥ ಪ್ರಶ್ನೆ ಇಲ್ಲ, ಮೋದಿ ಜೊತೆಗೆ ನಿಲ್ತೀವಿ ಅಷ್ಟೇ. ನಮ್ಮ ರಾಜ್ಯ ಸರ್ಕಾರದ ನೈಜ ಸ್ಥಿತಿ ಮತ್ತು ಇರುವಂಥ ಸವಾಲುಗಳು ಸಮಸ್ಯೆಗಳನ್ನು ಹೇಳ್ಕೊಳ್ಳಿಲ್ಲ. ಹೀಗಾಗಿ ನಿರ್ಲಕ್ಷ್ಯತನದಿಂದ ಇವತ್ತು ಕಮ್ಮಾಗಿದೆ.